ನಮಸ್ಕಾರ. ತಾಯಿ ಕಾರ್ಡ್ ಮತ್ತು ಪಿಎಂಪಿಎಂವೈ ಯೋಜನೆಗರ ಈ ಸಿಂಪಲ್ ವಿವರಣೆಗೆ ಸ್ವಾಗತ. ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಡೆಲಿವರಿ ಖರ್ಚಿನ ಟೆನ್ಷನ್ ಇದೆಯಾ? ಖಂಡಿತ ಬೇಡ. ಸರ್ಕಾರದ ಈ ಅದ್ಭುತ ಮಾತೃತ್ವ ಸೌಲಭ್ಯಗಳು ನಿಮಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ಓಕೆ, ತಾಯಿ ಕಾರ್ಡ್ ಅಂದ್ರೇನು? ಫ್ರೀ ಟ್ರೀಟ್ಮೆಂಟ್, ಬೇಕಾಗುವ ಡಾಕ್ಯುಮೆಂಟ್ಸ್ ಮತ್ತೆ ಅಪ್ಲೈ ಮಾಡೋ ಸ್ಟೆಪ್ಸ್ ಇಷ್ಟನ್ನು ಫಟಾಫಟ್ ಅಂತ ಕವರ್ ಮಾಡೋಣ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ತಾಯಿ ಕಾರ್ಡ್ ಅನ್ನೋದು ಸರ್ಕಾರನೇ ಕೊಡುವ ತಾಯಿ ಮಗುವಿನ ಹೆಲ್ತ್ ರೆಕಾರ್ಡ್ ಬುಕ್ ಅಷ್ಟೇ. ಗರ್ಭಿಣಿಯರು ಮತ್ತೆ ಹುಟ್ಟುವ ಮಗುವಿಗೆ ಫುಲ್ ಸಪೋರ್ಟ್ ಸಿಗ್ಲಿ ಅಂತ ಗವರ್ನಮೆಂಟ್ ಡೈರೆಕ್ಟ್ ಆಗಿ ಈ ಕಾರ್ಡ್ ಕೊಡುತ್ತೆ. ಇಲ್ಲಿ 2 ದೊಡ್ಡ ಬೆನಿಫಿಟ್ಸ್ ಇದೆ. ಒಂದು ಕಡೆ ಉಚಿತ ಹೆಲ್ತ್ ಕೇರ್, ಇನ್ನೊಂದು ಕಡೆ ನೇರವಾಗಿ ಕೈಗೆ ಸಿಗೋ ಆರ್ಥಿಕ ನೆರವು. ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಫ್ರೀ ಪ್ರೆಗ್ನೆನ್ಸಿ ಕೇರ್, ರೆಗ್ಯುಲರ್ ಚೆಕಪ್ ಮತ್ತೆ ಸೇಫ್ ಡೆಲಿವರಿಗೆ ಇದು ಗ್ಯಾರಂಟಿ ಕೊಡುತ್ತೆ. ದುಡ್ಡಿನ ವಿಚಾರ ನೋಡೋದಾದ್ರೆ ಈ ಕಾರ್ಡ್ ನೇರವಾಗಿ ಪಿಎಂವಿವೈ ಯೋಜನೆಗೆ ಲಿಂಕ್ ಆಗಿರುತ್ತೆ. ಅಂದ್ರೆ ಕ್ಯಾಶ್ ಬೆನಿಫಿಟ್ ಸಿಗುತ್ತೆ. ಅಷ್ಟೇ ಅಲ್ಲ, ಡೆಲಿವರಿ ಟೈಮಲ್ಲಿ ಎಕ್ಸ್ಟ್ರಾ ಹೆಲ್ಪ್ ಬೇಕಲ್ಲ, ಅದಕ್ಕೆ ಇದು ಜನನಿ ಸುರಕ್ಷಾ ಯೋಜನೆಗೂ ನಿಮ್ಮನ್ನ ಕನೆಕ್ಟ್ ಮಾಡುತ್ತೆ. ಈಗ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಅಸ್ಲಿಗೆ ಈ ಕಾರ್ಡ್ ಒಳಗೆ ಏನೆಲ್ಲ ರೆಕಾರ್ಡ್ ಮಾಡ್ತಾರೆ ಅಂತ ಗೊತ್ತಾ? ತಾಯಿಯ ಆರೋಗ್ಯ, ಮಗುವಿನ ಗ್ರೋತ್, ಇಂಜೆಕ್ಷನ್ಸ್ ಮತ್ತೆ ಗರ್ಭಪೋಷಣೆಯ ಪ್ರತಿಯೊಂದು ಡೀಟೇಲ್ಸ್ ಇದ್ರಲ್ಲಿ ಪಕ್ಕಾ ಎಂಟ್ರಿ ಆಗತ್ತೆ. ಈ ಸೂಪರ್ ಸ್ಕೀಮ್ಸ್ ಲಾಭ ಪಡಿಬೇಕಾ? ಹಾಗಿದ್ರೆ ಫಸ್ಟ್ ನಾವು ಸರಿಯಾದ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಬೇಕು. ಏನೇನ್ ಬೇಕು? ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್, ಪ್ರೆಗ್ನೆನ್ಸಿ ರಿಪೋರ್ಟ್ ಮತ್ತೆ ದುಡ್ಡು ಬೆಳೋಕೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಇಲ್ಲಿ ನಮ್ಮ ಆಶಾ ಕಾರ್ಯಕರ್ತೆಯರ ರೋಲ್ ತುಂಬಾನೇ ಇಂಪಾರ್ಟೆಂಟ್. ಇಡೀ ಪ್ರಾಸೆಸ್ನಲ್ಲಿ ಅವರು ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ. ಪ್ರೋಸೆಸ್ ತುಂಬಾ ಸಿಂಪಲ್. ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ತಕ್ಷಣವೇ ನಿಮ್ಮ ಏರಿಯಾದ ಆಶಾ ಕಾರ್ಯಕರ್ತೆಯನ್ನ ಮೀಟ್ ಮಾಡಿ. ನೆಕ್ಸ್ಟ್ ಆ ಡಾಕ್ಯುಮೆಂಟ್ಸ್ ಕೊಟ್ಟು RCH ಪ್ರೋಗ್ರಾಮ್ಗೆ ರಿಜಿಸ್ಟರ್ ಆದ್ರೆ ನಿಮ್ಮ ತಾಯಿ ಕಾರ್ಡ್ ನಿಮ್ಮ ಕೈ ಸೇರುತ್ತೆ. ಇದಕ್ಕಾಗಿ ನಮ್ಮ ಅಂಗನವಾಡಿ ಕೇಂದ್ರಗಳು ಮತ್ತೆ ಗೌರ್ಮೆಂಟ್ ಆಸ್ಪತ್ರೆಗಳು ಫುಲ್ ರೆಡಿಯಾಗಿವೆ. ಅಲ್ಲಿ ಕೆಲಸ ಫಟಾಫಟ್ ಅಂತಾಗುತ್ತೆ. ಇದ್ಯಾಕೆ ಇಷ್ಟು ಇಂಪಾರ್ಟೆಂಟ್? ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಹೆಲ್ತ್ ಟ್ರ್ಯಾಕ್ ಮಾಡೋದ್ರಿಂದ ತಾಯಿ ಮಗುವಿನ ರಿಸ್ಕ್ ತುಂಬಾನೇ ಕಮ್ಮಿಯಾಗುತ್ತೆ. ಜೊತೆಗೆ ಡೈರೆಕ್ಟ್ ಆಗಿ ದುಡ್ಡು ಸಿಗೋದು ಟೆನ್ಷನ್ ಕಡಿಮೆ ಮಾಡುತ್ತೆ. ಇದರಿಂದ ಊಟ ಉಪಚಾರದ ಕಡೆ ಆರಾಮಾಗಿ ಫೋಕಸ್ ಮಾಡ್ಬೋದು. ಇಂಥ ಸಿಂಪಲ್ ವ್ಯವಸ್ಥೆ ಫ್ಯಾಮಿಲಿಗಳಿಗೆ ದೊಡ್ಡ ರಿಲೀಫ್ ಕೊಡುತ್ತೆ ಮತ್ತೆ ನಮ್ಮ ಪಬ್ಲಿಕ್ ಹೆಲ್ತ್ ಕೇರ್ ಮೇಲಿನ ನಂಬಿಕೆಯನ್ನ ಇನ್ನೂ ಹೆಚ್ಚಿಸುತ್ತೆ ಅಲ್ವಾ? ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಕಾಡುತ್ತೆ. ನಿಜವಾಗ್ಲೂ ಅರ್ಹರಿರುವ ಪ್ರತಿಯೊಂದು ಫ್ಯಾಮಿಲಿನೂ ಈ ಬೆನಿಫಿಟ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರಾ? ಈ ಹಕ್ಕನ್ನ ಕೇಳಿ ಪಡೆಯೋದು ತಾಯಿ ಮಗುವಿನ ಆರೋಗ್ಯಕ್ಕೆ ಫಸ್ಟ್ ಸ್ಟೆಪ್. ಆದ್ರೆ ಈ ಮಾಹಿತಿ ಇನ್ನೂ ಎಷ್ಟು ಜನಕ್ಕೆ ತಲುಪಬೇಕಲ್ವಾ?